ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಹಾಜರಿಗಾಗಿ ಕೆರೆ ನೀರಿನಲ್ಲಿ ಜೀವದ ಜೊತೆ ಜೂಜು, ಸತ್ತರೆ ಹೊಣೆ ಯಾರು? ನರೇಗಾ ಕೂಲಿಕಾರರ ಆಕ್ರೋಶ. ಲಿಂಗಸಗೂರು ದಿನಕ್ಕೆ 2 ಬಾರಿ ಎದೆ ಮಟ್ಟದ ನೀರಿನಲ್ಲಿಯೇ ಜಿಪಿಎಸ್ ಫೋಟೋ ತೆಗೆಸಿದ್ರೆ ಮಾತ್ರ ಹಾಜರಿ, ಇಲ್ಲ ಅಂದ್ರೆ ಗೈರು ಎಂಬ ಬಿಎಫ್ಟಿ ಮತ್ತು ಕಂಪ್ಯೂಟರ್ ಆಪರೇಟರ್ ಆದೇಶದಿಂದ ತಾಲೂಕಿನ ರೋಡಲಬಂಡ ಕೆರೆಯಲ್ಲಿ ನರೇಗಾ ಕೂಲಿಕಾರರು ಜೀವ ಭಯದಲ್ಲಿ ನಿಲುಗುವಂತಾಗಿದೆ. ಹಟ್ಟಿ ಚಿನ್ನದ ಗಣಿ ಸಮೀಪದ ರೋರಲಬಂಡ ಕೆರೆಯಲ್ಲಿ ನರೇಗಾ ಕೆಲಸ ನೀಡಲಾಗಿತ್ತು. 3 ದಿನ ಕೆಲಸ ಮಾಡಿದ ಬಳಿಕ ಮಳೆಗೆ ಕೆರೆ ನೀರು ತುಂಬಿ ಹೋಗಿದೆ. ಎದೆ ಮಟ್ಟ ನೀರು ನಿಂತಿದ್ದರೂ ಎನ್ಎಂಆರ್ ಪ್ರಕಾರ ಬೇರೆ ಕಡೆ ಕೆಲಸ ಇದ್ದರೂ ಜಿಪಿಎಸ್ಗೆ ಈ ಕೆರೆ ಫೋಟೋನೇ ಬೇಕು ಎಂದು ಅಧಿಕಾರಿಗಳು ಪಟ್ಟು ಹಿಡಿದಿದ್ದಾರೆ. ಎದೆ ಮಟ್ಟಕ್ಕೆ ನೀರು ಇದೆ, ಅದರಲ್ಲಿ ಹೋಗಿ ಫೋಟೋ ತೆಗೆಯೋದು ಹೇಗೆ? ನಾವು ಮುಳುಗಿ ಸತ್ತರೆ ಅಥವಾ ದೇಹಕ್ಕೆ ಹಾನಿಯಾದರೆ ಹೊಣೆ ಯಾರು ಎಂದು ಮಹಿಳೆಯರು, ವೃದ್ಧರು ಸೇರಿದಂತೆ ಕೂಲಿಕಾರರು ರವಿಕುಮಾರ್, ದುರ್ಗಪ್ಪ, ರಮೇಶ್ ಆಕ್ರೋಶ ವ್ಯಕ್ತಪಡಿಸಿದರು. ಈ ಬಗ್ಗೆ ಪ್ರಶ್ನಿಸಿದಾಗ ನಮಗೇನು ಗೊತ್ತಿಲ್ಲ, ಜೆಇಗಳನ್ನು ಕೇಳಿ ಎಂದು ಪಿಡಿಒ ಜಾರಿಕೊಂಡಿದ್ದಾರೆ ಎಂದು ಕೂಲಿಕಾರರು ದೂರಿದ್ದಾರೆ. ಮಹಾತ್ಮ ಗಾಂಧಿ ನರೇಗಾ ಕಾಯ್ದೆ 2005ರ ಪ್ರಕಾರ ಅಪಾಯಕಾರಿ ಸ್ಥಳಗಳಲ್ಲಿ ಕೆಲಸ ಮಾಡಿಸುವಂತಿಲ್ಲ. ಇದು ಮಾನವ ಹಕ್ಕಿನ ಉಲ್ಲಂಘನೆಯಾಗುತ್ತದೆ. ಐಪಿಸಿ 304ಎ ನಿರ್ಲಕ್ಷ್ಯದಿಂದ ಸಾವು ಸಂಭವಿಸಿದರೆ 2 ಲಕ್ಷ ಜೈಲು ಶಿಕ್ಷೆ ಇರುವ ಅಪರಾಧವಾಗಿದೆ. 24 ಗಂಟೆಯಲ್ಲಿ ಕೆಲಸದ ಸ್ಥಳ ಬದಲಾಯಿಸಿ. ಎಲ್ಲರ ಹಾಜರಿ ಸರಿ ಮಾಡಬೇಕು. ಒಬ್ಬ ಕೂಲಿಕಾರನಿಗೂ ಅನಾಹುತವಾದರೆ ಪಿಡಿಒ, ಜೆಇ, ಕಾರ್ಯದರ್ಶಿ, ಬಿಎಫ್ಟಿ, ಕಂಪ್ಯೂಟರ್ ಆಪರೇಟರ್ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸುವುದಾಗಿ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ಸದ್ಯ ಎದೆ ಮಟ್ಟದ ನೀರಿನಲ್ಲಿ ಕೊಡೆ ಹಿಡಿದು ಹಾಜರಿಗಾಗಿ ನಿಂತಿರುವ ಮಹಿಳೆಯರು, ವೃದ್ಧರ ಚಿತ್ರಗಳು ವೈರಲ್ ಆಗುತ್ತಿದ್ದು, ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ವರದಿ ರಂಗಪ್ಪ ಬೋವಿ, ಲಿಂಗಸಗೂರು, ಕಲ್ಪತರು ನ್ಯೂಸ್.